ಸಣ್ಣ ಪ್ರಮಾಣದ ಈ ಟರ್ಬೈನ್ಗಳನ್ನ ಹೆದ್ದಾರಿ ವಿಭಜಕಗಳ ಮೇಲೆ ನಿಲ್ಲಿಸಿದ್ರೆ ಸಾಕು. ವಾಹನಗಳು ವೇಗವಾಗಿ ಸಾಗುವಾಗ ಬೀಸೋ ಗಾಳಿಗೆ ಈ ಟರ್ಬೈನ್ಗಳು ತಿರುಗಲು ಶುರುವಾಗುತ್ತವೆ. ಆ ಮೂಲಕ ಗಾಳಿ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತವೆ. ಏನಿಲ್ಲ ಅಂದ್ರೂ ಒಂದೊಂದು ಟರ್ಬೈನ್ ನಲ್ಲಿ 45 ವೋಲ್ಟ್ಸ್ ವಿದ್ಯುತ್ಗಳನ್ನ ಶೇಖರಿಸಬಹುದು. ಹೀಗೆ ಶೇಖರಿಸಿದಂತಹ ವಿದ್ಯುತ್ ಅನ್ನ ಸಣ್ಣ ಪ್ರಮಾಣದಲ್ಲಿ ಬೀದಿ ದೀಪಗಳು ಮತ್ತು ಟ್ರಾಫಿಕ್ ಸಿಗ್ನಲ್ ಲೈಟ್ಗಳಿಗೆ ಬಳಸಿಕೊಳ್ಳಬಹುದು. ಒಂದು ವೇಳೆ ಸರ್ಕಾರ ಮನಸ್ಸು ಮಾಡಿ ಬೃಹತ್ ಪ್ರಮಾಣದಲ್ಲಿ ಇಂತಹ ಟರ್ಬೈನ್ಗಳನ್ನ ಅಳವಡಿಸಿದ್ರೆ ದಿನದ 24 ಗಂಟೆಯೂ ವಿದ್ಯುತ್ ಅನ್ನು ಉತ್ಪಾದಿಸಿ ದೊಡ್ಡ ಪ್ರಮಾಣದಲ್ಲಿ ಬಳಸಬಹುದು. ಕಡಿಮೆ ಗಾಳಿ ಬಂದ್ರೇನು ತಿರುಗೋ ತರ ನಾವು ಇದನ್ನ ಡಿಸೈನ್ ಮಾಡಿದ್ವಿ. ಮತ್ತೆ ಅದನ್ನ ಇವಾಗ ನಾವು ಬ್ಯಾಟರಿಯಲ್ಲಿ ಸ್ಟೋರ್ ಮಾಡಿದ್ರೆ ನಾವು ರೈತರಿಗೆ ನೀರು ಪಂಪ್ ಮಾಡಕ್ಕೆ, ಬೋರ್ವೆಲ್ಗೆ ಎಲ್ಲದಕ್ಕೆ ಇದು ಉಪಯೋಗ ಆಗುತ್ತೆ. ಬಂದು ಎಲೆಕ್ಟ್ರಿಕ್ ಕಾರ್ಸ್ ಬರ್ತಾ ಇದೆ. ಎಲ್ಲನ ಚಾರ್ಜ್ ಡ್ರಾಪ್ ಔಟ್ ಆಗಿದ್ರೆ ಈ ಟರ್ಬೈನ್ಸ್ ಹೈವೇಸ್ ಅಲ್ಲಿ ಪವರ್ ಸಬ್ಸ್ಟೇಷನ್ ಯೂಸ್ ಮಾಡಿ ನಾವು ಅದನ್ನ ಇಮಿಡಿಯೇಟ್ ಆಗಿ ಚಾರ್ಜ್ ಮಾಡಿ. ಇನ್ನು ಒಂದು ಟರ್ಬೈನ್ ಬೆಲೆ ಕೇವಲ 5 ರಿಂದ 6 ಸಾವಿರ ಆಗುತ್ತೆ. ಆದ್ರೆ ಹೆಚ್ಚು ಯಂತ್ರಗಳನ್ನ ಖರೀದಿಸಿದ್ರೆ ಇದರ ವೆಚ್ಚ ಇನ್ನೂ ಕಡಿಮೆಯಾಗ ವಿದ್ಯುತ್ ಅನ್ನ ಮನೆಯಲ್ಲೇ ತಯಾರಿಸಿಕೊಳ್ಳಬಹುದಂತೆ. ಅದೇನೇ ಇರ್ಲಿ, ಈ ಯುವ ಇಂಜಿನಿಯರ್ಗಳ ಸಂಶೋಧನೆಯನ್ನ ಮೆಚ್ಚಲೇಬೇಕು. ಇವರಿಂದ ಸಮಾಜಕ್ಕೆ ಒಳಿತಾಗುವಂತ ಮತ್ತಷ್ಟು ಸಂಶೋಧನೆಗಳು ಮೂಡಿ ಬರ್ಲಿ ಅಂತ ಆಶಿಸೋಣ.